ಅಯ್ಯೋ ನಾನು ಇರ್ತೀನಲ್ಲ, ನಾನು ನೋಡ್ಕೊಳ್ತೀನಿ. ನೀವು ಮೊದಲು ಕಾರ್ ತೊಗೊಂಬನ್ನಿ. ಆಯ್ತು ಸರ್, ನೀವು ಟೆನ್ಷನ್ ಮಾಡ್ಕೋಬೇಡಿ. ಇವತ್ತು ಗೇಟನ್ನು ಕಾಯಂಗಾಯ್ತು. ಮಿಸ್ ಮೂಗುತಿ ಇವತ್ತೇನೋ ಪುಣ್ಯದಲ್ಲಿ ಬಚಾವಾದೆ. ಮತ್ತೆ ಈ ಥರ ಸಿಗಾಕೊಂಡ್ರೆ ತಪ್ಪಿಸ್ಕೊಳಕ್ ಚಾನ್ಸೇ ಇಲ್ಲ ಅನ್ಸುತ್ತೆ. ನಾಗರಾಜಣ್ಣ, ಅಲ್ಲಿ ಹಣ್ಣಿನವ್ರು ಬಂದೇ ಇಲ್ಲ, ಸುಮ್ನೆ ಕಳ್ಸಿದ್ಯಾ? ಕುಕ್ತಂಗಿ, ಆ ಹಣ್ಣಿನವನು ಬಂದಿದ್ದೀನಿ ಅಂತ ಹೇಳಕ್ ಫೋನ್ ಮಾಡಿಲ್ವಂತೆ. ನಾನು ಬಂದಿಲ್ಲ ಅಂತ ಹೇಳೋದಕ್ಕೆ ಫೋನ್ ಮಾಡಿದ್ನಂತೆ. ನೀನ್ ಅಷ್ಟು ಬೇಗ ಹೋಗ್ಬಿಟ್ಟಿದ್ಯಾ ನಂತರ. ಆ ವಿರಾಜಣ್ಣನು ಅಷ್ಟೇ, ನಾನು ಕಾಲು ಹೇಳೋದಕ್ಕೆ ಶರ್ಟ್ ತಗೊಂಬ ಅಂತಂದ್ರಂತೆ. ಈ ಮನೇಲಿ ಎಲ್ಲರೂ ನಾನು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ. ಸರಿ ಹೋಯ್ತು. ಹಾಗಿದ್ರೆ ತರಕಾರಿನೂ ಹಚ್ಚಿಲ್ವಾ? ಓಹ್, ನೀನ್ ತರಕಾರಿ ಹಚ್ಚಕ್ಕಲ್ವ ಹೇಳಿದ್ದು, ಮರ್ತೇ ಬಿಟ್ಟಿದ್ದೆ. ನೋಡ್ತಾ ಇರು, ಚಕ ಚಕ ಅಂತ ಹಚ್ಚಿಬಿಡ್ತೀನಿ. ಜಯರಾಮ್ ಸರ್ ವಿಕ್ಕಿಗೇನಾದ್ರೂ ಬೈದ್ರಾ? ಏನಾಯ್ತು ಅಂತ ಕೇಳಲಾ? ಅಥವಾ ಅವ್ರ ಕೆಲ್ಸದಲ್ಲಿರ್ಬೋದಾ? ಮೊದಲೇ ತಪ್ಪಿ ಇಲ್ಲಿಗೆ ಬಂದು ಲೇಟ್ ಮಾಡ್ಕೊಂಡಿದ್ರು. ಕಾಲ್ ಮಾಡಿದ್ರೆ ತೊಂದರೆ ಆಗ್ಬೋದಾ? ಕುಕ್ತಂಗಿ, ಯಾಕೆ ಫೋನ್ ಹಿಡ್ಕೊಂಡು ನಿಂತಿದ್ಯಾ? ಆ ವಿಕ್ಕಿ ಪಕ್ಕಿಗೆ ಫೋನ್ ಮಾಡಕ್ಕ? ಇಲ್ಲ. ಆಹಾ, ನನ್ನ ಹತ್ರನೇ ಸುಳ್ಳು ಹೇಳ್ತಿದ್ಯಾ? ಬರೀ ಅವ್ನ ಯೋಚನೆ ನಿನ್ ತಲೆಗೆ ಬಂದ್ರು ನಾನು 3ನೇ ಕಣ್ಣಿಗೆ ಗೊತ್ತಾಗ್ಬಿಡುತ್ತೆ. ಅವ್ನ್ ಮೀಟ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ಯಾ? ಹಾಗೆಲ್ಲ ಏನೂ ಇಲ್ಲ. ಸುಳ್ಳು ಹೇಳ್ಬೇಡ ನನ್ನ ಹತ್ರ. ನಾನೇ ಕಣ ಸುಳ್ಳು ಹೇಳಿ? ಈಗಷ್ಟೇ ಸಿಕ್ಕಿದ್ರಲ್ಲ. ಎಲ್ಲಿ? ಇಲ್ಲೇ. ಇಲ್ಲ. ಎಲ್ಲಿ ಎಲ್ಲಿದ್ದಾನ ಅವನು? ಅವತ್ತು ಬೊಕ್ಕೆ ಕೊಟ್ಟಿದ್ದು ಸಾಲದು ಅಂತ ಇವತ್ತು ಮನೆಗೆ ಬಂದಿದ್ದಾನ. ನೋಡ್ತೀನಿ ಅವನಿಗೆ. ಏನು ಮನೆಗೆ ಬಂದಿದ್ದಾನ? ಇದನ್ನೇನು ಪಾರ್ಕ್ ಅನ್ಕೊಂಡಿದ್ಯಾ ಹುಡುಗರ್ನ ಮನೆ ಕರ್ಸೋದಕ್ಕೆ? ಅವರು ಮನೆ ಅಂದ್ರೆ ಏನ್ ಅನ್ಕೊಂಡಿದ್ಯಾ ನೀನು? ಇಲ್ಲ ಮೇಡಮ್, ಅವರು ಈ ಕಾರಣಗಳೆಲ್ಲ ಅತ್ತೆ ಮುಂದೆ ಕೊಡು. ಮೊನ್ನೆ ಬೊಕ್ಕೆ ಬಂದಾಗ್ಲೂ ದೊಡ್ಡ ಮನುಷ್ಯರ ತರ ಅವ್ರ ಮುಂದೆನೆ ನಿಂತು ಮಾತಾಡ್ದೆ. ಈಗ ಬಾ, ನಿನ್ ಅರು ಮೇಡಮ್ ಏನಂತಾರೆ ಅಂತ ನೋಡೇ ಬಿಡೋಣ. ಹಾಂ ಬಾ, ಸದ್ಯ ನೀನು ಬಂದಿಲ್ಲ. ಯಾಕೋ ಇಷ್ಟು ಲೇಟ್ ಮಾಡಿದೆ? ಅವಾಗಲೇ ಮನೆಯಿಂದ ಹೊರಟೆ ಅಂತ ಸುಳ್ಳು ಮೆಸೇಜ್ ಹಾಕಬೇಕಿತ್ತು. ಅಭಿ, ಸುಳ್ಳಿಂದ ತಪ್ಪಿಸ್ಕೊಳಕ್ಕೆ ಮನೇಲಿ ಒದ್ದಾಡ್ಬಿಟ್ಟೆ. ಹೌದಾ? ಏನು ಹೇಳ್ತಿದ್ಯೋ? ಏನಾಯ್ತು? ನೀವು ಸೇಲ್ಸ್ ಕೆಲಸ ತಾನೇ ಮಾಡೋದು? ಇಲ್ಲಿ ಡೆಲಿವರಿ ಮಾಡಕ್ ಬಂದಿದ್ದೆ. ಮನೆ ಕಡೆ ನೋಡ್ತಾ ನಿಂತ್ಬಿಟ್ರಲ್ಲ, ಫ್ರಿಡ್ಜ್ ಹೇಗೆ ಹೊತ್ಕೊಂಬರೋದು ಅಂತ ನೋಡ್ತಾ ಇದ್ದೀರಾ? ಹೌದೌದು. ನಾಗೋಣ ಇಲ್ಲೇ ಇದ್ದಾರೆ, ಒಂದ್ ನಿಮಿಷ ರೀ ಕರಿತೀನಿ. ನಾಗೋಣ, ವಿಕ್ಕಿ, ಏನ್ ಮಾಡ್ತಾ ಇದ್ದೀರಾ? ನಾವು ಸಂಜೆ ಮಾತಾಡೋಣ. ಮಲ್ಲಿ, ಇಷ್ಟೆಲ್ಲ ಆಯ್ತಾ? ಅಂತೂ ನೀನು ತಪ್ಪಿಸ್ಕೊಂಡ್ಯಲ್ಲ, ಅದೇ ದೊಡ್ಡ ವಿಷಯ. ಇದೆಲ್ಲ ದೊಡ್ಡ ವಿಷಯ. ಪದೇ ಪದೇ ಮಿಸ್ ಮೂಗುತಿ ಹತ್ರ ಸುಳ್ಳು ಹೇಳ್ತಿದ್ದೀನಿ ನೋಡು, ಅದು ದೊಡ್ಡ ವಿಷಯ. ನಿನ್ನ ಸಿಚುವೇಶನ್ ಹಾಗಿತ್ತಲ್ಲ ವಿರಾಜ್, ಏನು ಮಾಡೋಕ್ಕಾಗುತ್ತೆ? ಅದೇ ನನಗೂ ಕಾಡ್ತಿರೋದು ಅಭಿ. ಮಿಸ್ ಮೂಗುತಿ ಅಂದರೆ ನಂಗೆ ತುಂಬ ಇಷ್ಟ. ಮೊದಲನೇ ಸಲ ಒಂದು ಹುಡುಗಿನ ತುಂಬ ಹಚ್ಕೊಂಡಿದ್ದೀನಿ. ಈ ಪ್ರೀತಿನ ಉಳಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಭಿ. ಆದರೆ ಸುಳ್ಳಿಂದ ಅಲ್ಲ ಅಭಿ. ನಾನು ಬೇಕು ಅಂತ ಸುಳ್ಳು ಹೇಳಿಲ್ಲ ಅಂದರೂ ಪದೇ ಪದೇ ನನ್ನ ಪ್ರೀತಿನ ಉಳಿಸ್ಕೊಳ್ಳೋಕ್ಕೋಸ್ಕರ ಸುಳ್ಳು ಹೇಳ್ತಿದ್ದೀನಿ ನೋಡು, ಅದು ನನಗೆ ಚುಚ್ತಿರೋದು. ವಿರಾಜ್, ನೀನು ಆಡೋ ವಿಕ್ಕಿ ನಾಟಕದ ಮೇಲೆ ನನಗೂ ಭಯ ಇದೆ. ಆದರೆ ಅದರಿಂದ ಮಲ್ಲಿಗೊಂದು ಒಳ್ಳೆ ಫ್ರೆಂಡ್ಶಿಪ್ ಸಿಕ್ಕಿದೆ, ನಿನಗೆ ಪ್ಯೂರ್ ಪ್ರೀತಿ ಸಿಕ್ಕಿದೆ. ಇದರಿಂದ ನಾನು ಕಳ್ಕೊತಿರೋದು ಏನಾಗಿಲ್ಲ. ನನ್ನ ಸಿದ್ಧಾಂತನ, ನನ್ನ ವ್ಯಾಲ್ಯೂನ, ಅಥವಾ ನನ್ನ ಮೇಲೆ ನನಗಿರೋ ನಂಬಿಕೆನ. ಇಷ್ಟೆಲ್ಲ ಮಾಡಿ ಕೊನೆಗೆ ಮಲ್ಲಿಗೆ ನನ್ನ ವಿಕ್ಕಿ ಅಲ್ಲ ವಿರಾಜ್ ಅಂತ ಗೊತ್ತಾದರೆ ಅದು ಬಿಡು. ಇವತ್ತು ಮನೇಲಿ ಮಲ್ಲಿ ಹತ್ರ ಸಿಗಾಕೊಂಡು ಹೇಗೋ ತಪ್ಪಿಸ್ಕೊಂಡೆ.
ಇದೇ ಥರ ಪದೇ ಪದೇ ತಪ್ಪಿಸ್ಕೊಳಕ್ಕಾಗತ್ತಾ? ಹಾಗಂತ ಈಗ ಏನು ಮಾಡೋಕ್ಕಾಗುತ್ತೋ? ಇಲ್ಲ ಇಲ್ಲ, ಏನಾದರೂ ಮಾಡಲೇಬೇಕು. ಇಲ್ಲಾಂದರೆ ವಿಕ್ಕಿ ಅನ್ನೋ ಮುಖವಾಡ ಜಾಸ್ತಿ ದಿನ ಉಳಿಯಲ್ಲ. ಆಮೇಲೆ ನನ್ನ ಪ್ರೀತಿನೂ ಉಳಿಯಲ್ಲ.